ಈ ಬಾರಿ ರಾಜ್ಯದಲ್ಲಿ ಸುಮಾರು ನಿಕೇಶ್ 42% ಮಳೆ ಕಡಿಮೆಯಾಗಿದೆ ಅಂಥೇಳಿ ಸರ್ಕಾರವೇ ವರದಿಯನ್ನು ಕೊಟ್ಟಿದೆ. ಹೀಗಿರುವಾಗ ಈ ಬರ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಬಿತ್ತನೆ ಕಾರ್ಯಗಳಾಗದೆ ರೈತರೆಲ್ಲ ಹೈರಾಣಾಗಿ ಹೋಗಿದ್ದಾರೆ. ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ, ಕೆಲವು ಕಡೆಗಳಲ್ಲಿ ಅನಾವೃಷ್ಟಿ. ಇದರಿಂದಾಗಿ ರೈತ ಇವತ್ತು ಸಂಪೂರ್ಣವಾಗಿ ಆತ ಕೃಷಿಯೇ ಸಂಪೂರ್ಣ ಹಾಳಾಗಿ ಹೋಗಿದೆ. ಹೀಗಿರುವಾಗ ರಾಜ್ಯ ಸರ್ಕಾರ ಮೋಡ ಬಿತ್ತನೆಯನ್ನು ಮಾಡಿ ಕೃತಕವಾಗಿ ಮಳೆಯನ್ನು ಬರೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಹಾಗಾದರೆ ಏನಿದು ಮೋಡ ಬಿತ್ತನೆ? ಮೋಡ ಬಿತ್ತನೆ ಮಾಡಿದರೆ ಮಳೆ ಬರುತ್ತಾ? ಇದು ಹೇಗೆ ನಡೆಯುತ್ತೆ? ಎಷ್ಟು ಖರ್ಚಾಗುತ್ತೆ? ಇದೆಲ್ಲದರ ಬಗ್ಗೆ ಒಂದು ಡಿಟೇಲ್ ವರದಿ ಇದೆ. ಮೊದಲು ನೋಡ್ಕೊಂಡು ಬರೋಣ. ಮಳೆಯ ಅಭಾವದಿಂದಾಗಿ ರಾಜ್ಯಾದ್ಯಂತ ತೀವ್ರ ಬರಗಾಲ ಹೆಚ್ಚಾಗಿದೆ. ಈ ಬರಗಾಲ ಪರಿಸ್ಥಿತಿಯನ್ನು ಅರಿತಂತಹ ರಾಜ್ಯ ಸರ್ಕಾರ ಈಗ ಮೋಡ ಬಿತ್ತನೆಗೆ ಮುಂದಾಗ್ತಾ ಇದೆ. ಈಗಾಗಲೇ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಇಡೀ ರಾಜ್ಯವೇ ಭೀಕರ ಬರಗಾಲಕ್ಕೆ ಸಂಕಷ್ಟದಲ್ಲಿದೆ. ಭೀಕರ ಬರದ ಹೊಡೆತಕ್ಕೆ ಅನ್ನದಾತರು ತತ್ತರ. ಮೋಡ ಬಿತ್ತನೆಗೆ ಮುಂದಾದ ರಾಜ್ಯ ಸರ್ಕಾರ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಇದು ರಾಜ್ಯದಲ್ಲಿ ಆವರಿಸಿದ ಬರದ ಛಾಯೆಯ ಚಿತ್ರಣ. ವರುಣ ದೇವನ ಮುನಿಸಿಗೆ ಅನ್ನದಾತರ ಬದುಕು ಅಲ್ಲೋಲ ಕಲ್ಲೋಲವಾಗಿದೆ. ಬಿತ್ತನೆ ಪ್ರಮಾಣ ಶೇಕಡವಾರು ಅರ್ಧಕ್ಕಿಂತ ಕಡಿಮೆಯಾಗಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಕೆಲವೆಡೆ ಬಿತ್ತನೆ ಆಗಿದ್ದರೂ ಮಳೆ ಇಲ್ಲದೆ ಬೆಳೆ ಕೈಗೆ ಬಾರದ ಪರಿಸ್ಥಿತಿ ಇದೆ. ಕೃಷಿಗೆ ಆಧಾರವಾಗಿದ್ದ ಅಂತರ್ಜಲಗಳು ಬತ್ತಿವೆ. ಕೆರೆಗಳಲ್ಲೂ ನೀರಿಲ್ಲ. ಮಳೆಗಾಲದಲ್ಲಿ ಕಾರದ ಮುಂದೆ ಇರೋದು ಒಂದೇ ಆಯ್ಕೆ, ಅದು ಮೋಡ ಬಿತ್ತನೆ. ಹೀಗಾಗಿ 2-3 ದಿನಗಳಲ್ಲಿ ಮೋಡ ಬಿತ್ತನೆ ಆರಂಭಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಒಟ್ಟು 200 ಗಂಟೆಗಳ ಅವಧಿಗೆ ಮೋಡ ಬಿತ್ತನೆ ಕಾರ್ಯ ಆರಂಭಿಸಲು ಸರ್ಕಾರ ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ಹೊರಡಿಸಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವಂತಹ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮೋಡ ಬಿತ್ತನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ ಎಂದಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ದೀವಿ. 4Gಗೆ ಹೋಗಿದೆ ಫೈನಾನ್ಸ್ಗೆ. ಇವತ್ತು ಆಗಿರಬೇಕದು. ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಯಾವುದು ಅದಕ್ಕೆ 4Gನಲ್ಲೇ ಕೊಟ್ಟಿದ್ದೀವಿ. ಟೆಂಡರ್ ಆದರೆ ಲೇಟ್ ಆಗುತ್ತೆ ಅಂತ 60 ಡೇಸ್ ಅಂತ ಹೇಳಿದ್ದೀವಿ. ಎಲ್ಲೆಲ್ಲಿ ಮೋಡ ಅವೈಲಬಲ್ ಇದೆ ಅಲ್ಲಲ್ಲಿ ಮಾಡ್ತೀವಿ. ಡ್ಯಾಮ್ ಬೇಸ್ಡ್ ಅವರು ಸೀಡಿಂಗ್ ಅದು ಮಾಡೋಕ್ಕೆ ಹೋಗ್ತಾರೆ. ಕ್ಲೌಡ್ ಸೀಡಿಂಗ್ ಮಾಡೋವಂಥ ಜಾಗದಲ್ಲಿ ಡ್ಯಾಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಇರುತ್ತಲ್ಲ, ಅಲ್ಲೇ ತಾನೇ ಮಾಡಬೇಕು. ಬೇರೆ ಕಡೆ ಮಾಡಿದ್ರೆ ಏನು ಪ್ರಯೋಜನ? ಸೊ ಅದನ್ನು ಹೇಳ್ಬೇಕಾಗಿರೋದು ಇದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಇಬ್ಬರೊಳಗೊಬ್ಬರು ಹೇಳ್ಬೇಕು. ಮೋಡ ಬಿತ್ತನೆಯಿಂದ ಮಳೆ ಹೆಚ್ಚಾಗುತ್ತೆ. ಬರಗಾಲದ ಪರಿಸ್ಥಿತಿಯಲ್ಲಿ ಇದನ್ನು ಮಾಡುವುದು ಸೂಕ್ತ ಅಂತ ಕಾಂಗ್ರೆಸ್ ಶಾಸಕ ಪ್ರಕಾಶ್ ಕೋಳಿವಾಡ ಹೇಳಿದ್ದಾರೆ. ಏನು ಈ ಸಲ ಸೂಪರ್ ಎಲ್ಲಿನೋ ಇರೋದ್ರಿಂದ ಮೋಡ ಬಿತ್ತನೆ ಅವಶ್ಯಕತೆ ಇದೆ ಅಂತ ಕರ್ನಾಟಕ ಸರ್ಕಾರ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ ಅಂತ. ನಾನು ಕೂಡ ಮೋಡ ಬಿತ್ತನೆಯಿಂದ ಮಳೆ ಹೆಚ್ಚಾಗ್ತಕ್ಕಂಥದ್ದು, ಮಳೆ 46% ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಹೇಳಿರೋದ್ರಿಂದ ಅದನ್ನು ಎಲ್ಲ ರಾಜ್ಯಗಳು ಈ ಥರದ ಪರಿಸ್ಥಿತಿಯಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಮಾಡೋದು ಸೂಕ್ತ ಅಂತ ನನಗಂತೂ ಅನಿಸುತ್ತೆ. ಇನ್ನು ಈ ಮೋಡ ಬಿತ್ತನೆ ಬಗ್ಗೆ ಜನಸಾಮಾನ್ಯರಲ್ಲೂ ಸಾಕಷ್ಟು ಕುತೂಹಲ ಹೆಚ್ಚಿಸಿದೆ. ಮೋಡ ಬಿತ್ತನೆ ಯಾವ ರೀತಿ ನಡೆಯುತ್ತೆ, ಮಳೆ ಯಾವಾಗ ನಿರೀಕ್ಷೆ ಮಾಡಬಹುದು, ಹೀಗೆ ಇತ್ಯಾದಿ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮೋಡ ಬಿತ್ತನೆ ಕುರಿತು ವಿಸ್ತೃತ ಮಾಹಿತಿಯೊಂದಿಗೆ ಅಭಿಯಾನದ ಮೂಲಕ ನಿಮಗೆ ತಿಳಿಸುತ್ತಿದೆ. ಮೋಡ ಬಿತ್ತನೆ ಹೇಗೆ ನಡೆಯುತ್ತೆ? ಮೊದಲಿಗೆ ರೇಡಾರ್ಗಳ ಮೂಲಕ ಎಲ್ಲೆಲ್ಲಿ ಮಳೆ ಸುರಿಸಬಲ್ಲ ಮೋಡಗಳಿವೆ ಎಂಬುದನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ಸಿಲ್ವರ್ ಅಯೋಡೈಡ್ ಸಿಂಪಡಿಸಿ ಮೋಡ ಬಿತ್ತನೆ ಮಾಡಲಾಗುತ್ತೆ. ಮಳೆ ತರಿಸಬಲ್ಲ ಮೋಡಗಳ ಮೇಲೆ ಸಿಲ್ವರ್ ಅಯೋಡೈಡ್ ಸಿಂಪಡಿಸಿ 1ರಿಂದ 10 ಮೈಕ್ರಾನ್ ಗಾತ್ರದ ಹನಿಲಗಳನ್ನು 50 ಮೈಕ್ರಾನ್ ಗಾತ್ರಕ್ಕೆ ಹೆಚ್ಚಿಸಲಾಗುತ್ತೆ. ಇದರಿಂದ ಸಣ್ಣ ಪುಟ್ಟ ಗಾತ್ರದ ನೀರಿನ ಹನಿಗಳು ಗಾಳಿಯಿಂದ ಚೆದರಿ ಹೋಗಲ್ಲ. ನಂತರ ಮೋಡಗಳಲ್ಲಿನ ತೇವಾಂಶ ಒಂದು ಕಡೆ ಕ್ರೋಢೀಕರಣಗೊಂಡು ಮಳೆಯಾಗಿ ಪರಿವರ್ತನೆಯಾಗುತ್ತೆ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಆನಂದ್ ಕೊಪ್ಪರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಸಾಯನಿಕಗಳನ್ನು ಮೋಡಗಳ ಮೇಲೆ ಸಿಂಪಡಿಸಿ ಅದರಲ್ಲಿದ್ದಂತಹ ನೀರಿನ ಅಂಶವನ್ನು ಹೆಚ್ಚಿಗೆ ದ್ರವೀಕರಿಸಿಕೊಂಡು ಅದೇ ಒಂದು ಪ್ರದೇಶದಲ್ಲಿ ಮಳೆ ಆಗುವಂತೆ ಮಾಡುವುದು. ಅಂದರೆ
ಸಾಮಾನ್ಯವಾಗಿ ಬೀಳುವಂಥ ಮಳೆ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಥರನೂ ಮಾಡ್ಬೋದು. ಇಲ್ಲ ಅಂದರೆ ಮಳೆ ಆಗದೇ ಮೋಡಗಳು ಹಾಗೆ ಚಲಿಸಿ ಹೋಗ್ತಿದ್ದಾಗ ಅದೇ ಪ್ರದೇಶದಲ್ಲಿ ಅವು ದ್ರವೀಕರಿಸುವಂತೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮೋಡ ಬಿತ್ತನೆ ಅಂತಾರೆ. ಮೋಡಗಳ ಆಯ್ಕೆ ಹೇಗೆ? ರಾಡಾರ್ ಮತ್ತು ಉಪಗ್ರಹಗಳ ಸಹಾಯದಿಂದ ಮಳೆ ತರಬಲ್ಲ ಸಾಕಷ್ಟು ತೇವಾಂಶವಿರುವಂಥ ಸೂಕ್ತವಾದ ಕ್ಯೂಮುಲಸ್ ಮೋಡಗಳು ಅಂದರೆ ಸಮತಟ್ಟಾದ ಮೋಡಗಳನ್ನು ಮೊದಲು ಗುರುತಿಸಲಾಗುತ್ತೆ. ಬಳಿಕ ವಿಶೇಷವಾದ ವಿಮಾನದ ಮೂಲಕ ನಿರ್ದಿಷ್ಟ ರಾಸಾಯನಿಕಗಳನ್ನು ಮೋಡಗಳ ಮೇಲೆ ಸಿಂಪಡಿಸಲಾಗುತ್ತೆ. ತಂಪಾದ ಮೋಡಗಳಿಗೆ ಸಿಲ್ವರ್ ಅಯೋಡೈಡ್ ಸಿಂಪಡಣೆ ಮಾಡಿದರೆ, ಬೆಚ್ಚಗಿನ ಮೋಡಗಳಿದ್ದಾಗ ಪೊಟ್ಯಾಷಿಯಂ ಕ್ಲೋರೈಡ್ ಬಳಸಲಾಗುತ್ತೆ. ಈ ರಾಸಾಯನಿಕಗಳು ಮೋಡದಲ್ಲಿರುವಂಥ ಸಣ್ಣ ಸಣ್ಣ ನೀರಿನ ಹನಿಗಳನ್ನು ತನ್ನತ್ತ ಆಕರ್ಷಣೆ ಮಾಡುತ್ತವೆ. ಬಳಿಕ ಸಣ್ಣ ಸಣ್ಣ ನೀರಿನ ಹನಿಗಳು ಒಂದಕ್ಕೊಂದು ಸೇರಿ ದೊಡ್ಡದಾಗಲು ಸಹಾಯ ಮಾಡುತ್ತವೆ. ಈ ನೀರಿನ ಹನಿಗಳು ಗಾತ್ರದಲ್ಲಿ ದೊಡ್ಡದಾಗಿ ಭಾರ ಹೆಚ್ಚಾದಾಗ ಗುರುತ್ವಾಕರ್ಷಣೆಯ ಬಲದಿಂದ ಅವು ಭೂಮಿಯ ಮೇಲೆ ಮಳೆಯಾಗಿ ಸುರಿಯುತ್ತವೆ. ಸಿಲ್ವರ್ ಅಯೋಡೈಡ್, ಇನ್ನು ಅದರ ಅನೇಕ ಅಂದರೆ ಸಾಮಾನ್ಯ ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಅಂತೇನಿದೆ, ಇವುಗಳು ಏನು ಮಾಡ್ತಾವಂದರೆ ಆಕಾಶದಲ್ಲಿದ್ದಂತಹ ಧೂಳಿಯ ಕಣಗಳ ಥರ ಇವು ಒಂದು ತಮ್ಮ ಕೆಲಸ ಮಾಡ್ತವೆ. ಅಂದರೆ ಮೋಡದಲ್ಲಿದ್ದಂತಹ ನೀರಿನಾಂಶ ಬಹಳ ಸೂಕ್ಷ್ಮ ನೀರಿನ ಕಣಗಳು ಇರ್ತವೆ. ಅವುಗಳನ್ನೆಲ್ಲ ದ್ರವೀಕರಿಸಿ ಘನೀಕರಿಸಿ ಇವು ಈ ರಾಸಾಯನಿಕಗಳು ಅದನ್ನು ಸ್ಥಳೀಯವಾಗಿ ನೀರು ಬೀಳದಂಗೆ ಮೋಡದ ಹನಿಗಳು ದೊಡ್ಡದು ಮಾಡಿ ನೀರು ಅಲ್ಲೇ ಬೀಳದಂತೆ ಮಾಡ್ತವೆ. ಮಳೆ ಕೊರತೆ ಇರುವ ಮತ್ತು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಕೃತಕ ಮಳೆ ಸುರಿಸಲು ಮೋಡ ಬಿತ್ತನೆ ಸಹಕಾರಿಯಾಗಲಿದೆ. ಸಕಾಲದಲ್ಲಿ ಮಳೆಯಾಗದಿದ್ದಾಗ ಬೆಳೆಗಳನ್ನು ಉಳಿಸಲು ಮತ್ತು ಕೃಷಿ ಉತ್ಪಾದನೆ ಹೆಚ್ಚಿಸಲು ನೆರವಾಗುತ್ತೆ. 200 ಗಂಟೆಗಳ ಮೋಡ ಬಿತ್ತನೆಗೆ 27 ಕೋಟಿ ವೆಚ್ಚವಾಗಲಿದೆ. ಇದರಲ್ಲಿ ವಿಮಾನಗಳ ಬಳಕೆ, ರಾಡಾರ್ ವ್ಯವಸ್ಥೆ ಮತ್ತು ರಾಸಾಯನಿಕಗಳಿಗಾಗಿ ಭಾರಿ ಹಣದ ಅವಶ್ಯಕತೆ ಇದೆ. ಸದ್ಯ ಸರ್ಕಾರ ಸೋಮವಾರ ಈ ಬಗ್ಗೆ ಸಭೆ ನಡೆಸಲಿದ್ದು ಮೋಡ ಬಿತ್ತನೆಗೆ ದಿನಾಂಕ ನಿರ್ಧರಿಸುವ ಸಾಧ್ಯತೆ ಇದೆ. ಮೋಡ ಬಿತ್ತನೆ ಆದಷ್ಟು ಸುಲಭವಾಗಿ ಮಳೆ ಬರುತ್ತೆ ಅಂತಕ್ಕಂಥದ್ದು ಖಚಿತತೆ ಮತ್ತು ಅಷ್ಟು ನಿಶ್ಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಶೇಕಡ 10ರಿಂದ 15% ಮಳೆಯ ಪ್ರಮಾಣ ಹೆಚ್ಚಾಗಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೋಡೋಣ ಈ ಮೋಡ ಬಿತ್ತನೆ ಕಾರ್ಯ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್